ಪಟ್ಟದ ಫೈಟ್ ಮಧ್ಯೆ ದೆಹಲಿ ದಂಡಯಾತ್ರೆ ಜೋರಾಗಿ ನಡೀತಾ ಇದೆ. ಡಿಕೆ ಬಣದ ಮತ್ತೊಂದು ತಂಡದಿಂದ ದೆಹಲಿ ಭೇಟಿ. ದೆಹಲಿಯಲ್ಲೇ ಬೀಡು ಬಿಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ತಡರಾತ್ರಿಯೇ ದೆಹಲಿಯನ್ನ ತಲುಪಿದ್ದಾರೆ 6 ಮಂದಿ ಶಾಸಕರಾದ ಬಾಲಕೃಷ್ಣ, ಹಾಗೆಯೇ ಕದಲೂರು ಉದಯ್, ನಯನ ಮೋಟಮ್ಮ, ಇಕ್ಬಾಲ್ ಹುಸೇನ್ ಸೇರಿದಂತೆ ಒಟ್ಟು 6 ಜನ. ಶರತ್ ಬಚ್ಚೇಗೌಡ, ಶಿವಗಂಗಾ ಬಸವರಾಜ್ ಅವರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಸಿದ್ದರಾಮಯ್ಯನವರ ಬಣ ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದು, ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಅವರ ಪರ ಇರುವಂತಹ ಶಾಸಕರು, ಸಚಿವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಅದರ ಭಾಗವಾಗಿ ಒಂದಷ್ಟು ಮಂದಿ ಶಾಸಕರು ಈಗಾಗಲೇ ದೆಹಲಿಯನ್ನ ತಲುಪಿದ್ದಾರೆ. 6 ಮಂದಿ ಶಾಸಕರು ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಅಧಿಕಾರ ಹಸ್ತಾಂತರದ ಬಗ್ಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆಯೋ ಅದರ ಕುರಿತು ಚರ್ಚೆಯನ್ನ ಮಾಡ್ತಾರೆ. ಹಾಗೆಯೇ ಒಂದು ಸ್ಪಷ್ಟತೆಯನ್ನ ನೀಡಬೇಕು ಹೈಕಮಾಂಡ್ ಅನ್ನೋ ಮನವಿಯನ್ನ ಮಾಡಿಕೊಳ್ಳುವ ಸಾಧ್ಯತೆಯೂ ಕೂಡ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ರಾಜ್ಯದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಪ್ರತಿಕ್ರಿಯೆಯನ್ನ ಕೊಟ್ಟರು. ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ನಾನು ಏನೂ ಹೇಳೋದಿಲ್ಲ, ವಿದ್ಯಮಾನಗಳ ಕುರಿತು ನನ್ನ ಬಳಿ ಉತ್ತರ ಇಲ್ಲ, ಏನು ಆಗುತ್ತೋ ಎಲ್ಲವೂ ಕೂಡ ಹೈಕಮಾಂಡ್ನ ಮೇಲೆ ನಿಂತಿದೆ ಅಂತ ಹೇಳಿದ್ರು. ಅದರ ಹೊರತಾಗಿಯೂ ಕೂಡ ಎರಡೂ ಬಣಗಳಿಂದ, ಸಿಎಂ ಬಣ ಮತ್ತು ಡಿಸಿಎಂ ಅವರ ಬಣದಿಂದ ಲಾಭಿ ಮುಂದುವರೆದಿದೆ. ಡಿಸಿಎಂ ಅವರಿಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಹೇಳಿ ಇನ್ನೊಂದಷ್ಟು ಮಂದಿ ತಟಸ್ಥರಾಗಿದ್ದಾರೆ. ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಯಾವ ರೀತಿಯ ಬೆಳವಣಿಗೆಗಳಿಗೆ ಅಥವಾ ಸ್ವರೂಪವನ್ನ ಈ ಒಂದು ರಾಜಕೀಯ ಬೆಳವಣಿಗೆ ಪಡೆದುಕೊಳ್ಳುತ್ತೆ ಅನ್ನೋ ಕುತೂಹಲವೂ ಕೂಡ ದಟ್ಟವಾಗಿದೆ. ಪದೇ ಪದೇ ಹೈಕಮಾಂಡ್ ಮಟ್ಟದ ನಾಯಕರನ್ನ ಭೇಟಿಯಾಗೋದು, ಖರ್ಗೆ ಅವರು ಬಂದಂತಹ ಸಂದರ್ಭದಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರೂ ಸೇರಿದಂತೆ ಅನೇಕ ಮಂದಿ ಸಚಿವರು ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಚರ್ಚೆಯನ್ನ ಮಾಡಿ ಬಂದ್ರು. ಇದೀಗ ದೆಹಲಿ ಮಟ್ಟದಲ್ಲೇ ಪಟ್ಟದ ಫೈಟ್ ದೊಡ್ಡದಾಗಿ ನಡೆಯುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ. ರಾಹುಲ್ ಗಾಂಧಿಯವರ ಅಂಗಳ ತಲುಪಿದೆ ಚೆಂಡು. ವಿದೇಶದಿಂದ ದೆಹಲಿಗೆ ರಾಹುಲ್ ಗಾಂಧಿಯವರು ಬರುವ ನಿರೀಕ್ಷೆ ಇದೆ. ರಾಹುಲ್ ಗಾಂಧಿ ಆಗಮಿಸಿದ್ರೆ ಸಂಪೂರ್ಣ ವರದಿಯನ್ನ ನೀಡುವುದಕ್ಕೆ ಮಲ್ಲಿಕಾರ್ಜುನ ಖರ್ಗೆಯವರು ರೆಡಿಯಾಗಿದ್ದಾರೆ. ನಾಳೆಯೇ ದಿಲ್ಲಿಯಲ್ಲಿ ರಾಹುಲ್ ಅವರನ್ನ ಭೇಟಿ ಮಾಡುವ ಸಾಧ್ಯತೆಯೂ ಕೂಡ ಇದೆ. ಸಿಎಂ ಹಾಗೂ ಡಿಸಿಎಂ ಬಣದ ಅಹವಾಲನ್ನ ಮಲ್ಲಿಕಾರ್ಜುನ ಖರ್ಗೆಯವರು ಈಗಾಗಲೇ ಕೇಳಿದ್ದಾರೆ. ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಂಪ್ಲೀಟ್ ಆಗಿ ವರದಿಯನ್ನ ಪಡ್ಕೊಂಡಿದ್ದಾರೆ, ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, ಹಾಗೆಯೇ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಿಂದ ಏನು ಅಭಿಪ್ರಾಯಗಳು ವ್ಯಕ್ತವಾಗಿದೆ, ಈ ಒಂದು ಸಂಘರ್ಷ ಅಥವಾ ಈ ಅಸ್ಪಷ್ಟತೆ ಇದೆಯಲ್ಲ, ಈ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ಇರುವಂತಹ ಅಸ್ಪಷ್ಟತೆ ಮುಂದಿನ ದಿನಗಳಲ್ಲಿ ಆಡಳಿತದ ಮೇಲೆ ಏನು ಪರಿಣಾಮವನ್ನ ಬೀರುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರ ಜೊತೆಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಅಂತಿಮವಾಗಿ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಹಾಗೆಯೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯವರು ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಂಡು ಈಗ ಇರುವಂತಹ ಗೊಂದಲಗಳಿಗೆ ತೆರೆಯನ್ನ ಎಳಿತಾರೆ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಗಮನಿಸ್ತಾ ಇದ್ದೀವಿ ಪಟ್ಟದ ಫೈಟ್ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿ. ಒಂದಷ್ಟು ಮಂದಿ ಶಾಸಕರು ಡಿಕೆ ಪರವಾಗಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ, ದೆಹಲಿ ತಲುಪಿದ್ದಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿಯವರ ಅಂಗಳ ತಲುಪುತ್ತಾ ಈ ಚೆಂಡು ಅಂತ ಹೇಳಿ ಅಂತಿಮವಾಗಿ ರಾಹುಲ್ ಗಾಂಧಿಯವರೇ ತೀರ್ಮಾನವನ್ನು ಮಾಡಬೇಕಾಗುತ್ತಾ ರಾಜ್ಯ ರಾಜಕಾರಣದ ಬೆಳವಣಿಗೆಗಳಿಗೆ, ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಕಂಡುಕೊಳ್ಬೇಕು ಅಂದ್ರೆ? ಮಧು, ಖಂಡಿತವಾಗ್ಲೂ ಅಂತಿಮವಾಗಿ ಚೆಂಡಿರುವಂಥದ್ದು ರಾಹುಲ್ ಗಾಂಧಿ ಅಂಗಳದಲ್ಲೇ. ಯಾಕಂದರೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರು, ಎಲ್ಲ ವಿಚಾರಗಳ ಬಗ್ಗೆ ನಾನು ಹೇಳುವಂಥದ್ದು ಏನೂ ಇಲ್ಲ, ಹೈಕಮಾಂಡ್ ಈ ಬಗ್ಗೆ ಒಂದು ಅಂತಿಮ ಅಂತ ನಿರ್ಧಾರವನ್ನು ಮಾಡುತ್ತೆ ಅಂತ. ಕಾಂಗ್ರೆಸ್ ಮನೆಯ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಇಲ್ಲಿ ಅಂದರೆ ಕರ್ನಾಟಕ ರಾಜ್ಯ ರಾಜಕೀಯದ ಮಟ್ಟಿಗೆ ಸುಪ್ರೀಮೋ ಅನ್ನುವಂಥ ಇಬ್ಬರು ನಾಯಕರು ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ಈಗ ಅವರಿಬ್ಬರ ನಡುವೆ ಕದನ ಆರಂಭವಾಗಿರುವಂಥ ಹಿನ್ನೆಲೆಯಲ್ಲಿ ಇದರ ಇತ್ಯರ್ಥವನ್ನು ದೆಹಲಿಯ ನಾಯಕರು ಮಾಡಬೇಕಾಗತ್ತೆ. ಈಗಾಗಲೇ ರಾಹುಲ್ ಗಾಂಧಿಯವರ ಅವರ ಬರುವಿಕೆ
ಬೆಳವಣಿಗೆಗೋ ಅಥವಾ ಅವರ ಸಮಯಕ್ಕೋಸ್ಕರ ಎಲ್ಲ ನಾಯಕರು ಕಾಯ್ತಾ ಇದ್ದಾರೆ. ಟಿವಿ9ಗೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಸ್ವಲ್ಪ ವಿಳಂಬವಾಗಿ ದೆಹಲಿಗೆ ತೆರಳಬೇಕಾಗಿತ್ತು. ಆದರೆ ಈ ಎಲ್ಲ ಬೆಳವಣಿಗೆಗಳ ಕಾರಣದಿಂದ ಅಂದರೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ರಾಜಕೀಯದಲ್ಲಿ, ಪರ ವಿರೋಧದ ಚರ್ಚೆ, ದೆಹಲಿಗೆ ದಂಡಯಾತ್ರೆ, ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಹೀಗಾಗಿ ಇವತ್ತು ಬಹುಶಃ ದೆಹಲಿಗೆ ತೆರಳುವಂಥ ಸಾಧ್ಯತೆ ಇರುತ್ತೆ. ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ ಅಥವಾ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಒಂದು ವ್ಯಕ್ತಿಗತವಾಗಿ ಮಾತುಕತೆಯನ್ನು ಮಾಡಲಾಗುತ್ತೆ. ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿ ಆಗುತ್ತೆ. ಅದಾದ ಬಳಿಕ ಒಂದು ಚಿತ್ರಣ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿರುವಂಥ ವಿಷಯ ಅಂದರೆ ಅಂತಿಮವಾಗಿ ಈ ನಿರ್ಧಾರವನ್ನು ರಾಹುಲ್ ಗಾಂಧಿ ಮಾಡಬೇಕಾಗತ್ತೆ. ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಸಮಯವನ್ನು ಕೊಟ್ಟಿದ್ದರು. ಆದರೆ ಇದುವರೆಗೂ ಕೂಡ ಡಿ ಕೆ ಶಿವಕುಮಾರ್ಗೆ ಸಮಯ ಸಿಕ್ಕಿಲ್ಲ. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರ ಸಮಯವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಟೈಮ್ ಕೊಡ್ತಾರೆ, ಅಲ್ಲಿ ಅದಾದ ನಂತರ ತನ್ನನ್ನು ಕರೀತಾರೆ ಅನ್ನುವಂಥ ಭರವಸೆ ಅವರಿಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದು ಮಾತನಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಅದು ಯಾವಾಗ ಕರೀತಾರೆ, ತಕ್ಷಣ ಕರೀತಾರೆ, ಅದೆಲ್ಲ ಗೊತ್ತಿಲ್ಲ. ಇನ್ನೂ ಸಮಯ ಬೇಕಾಗ್ಬೋದು ಇದಕ್ಕೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಏನು ಶಾಸಕರು ತೆರಳಿರೋದ್ರಿಂದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಕೂಡ ಒಂದು ರೀತಿ ಒತ್ತಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಹೇಳ್ಬೋದು ಇದು ಗುಂಪುಗಾರಿಕೆ ಆಗಲ್ವಾ, ಮತ್ತೊಂದಾಗಲ್ವಾ ಅಂತ. ಆದರೆ ರಾಜಕಾರಣ ಮತ್ತು ಯುದ್ಧದಲ್ಲಿ ಎಲ್ಲವೂ ಕೂಡ ಓಕೆ, ಎಲ್ಲವೂ ಕೂಡ ಸಹ್ಯವೇ. ಈ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಒತ್ತಡ ತಂತ್ರವನ್ನು ಡಿ ಕೆ ಶಿವಕುಮಾರ್ ಬೆಂಬಲಿಗರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಎಲ್ಲ ವಿಚಾರಗಳನ್ನು ರಾಹುಲ್ ಗಾಂಧಿ ಮಾಡಬೇಕಾಗುತ್ತೆ. ಯಾವಾಗ ಮಾಡ್ತಾರೆ ಅದೀಗಿರುವಂಥ ಪ್ರಶ್ನೆ ಅದು. ಪ್ರಮೋದ್ ಮಾಹಿತಿಯನ್ನು ಪಡಿತೀನಿ. ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ. ಇದರ ನಡುವೆ ಕೊಟ್ಟ ಮಾತಿನ ಚರ್ಚೆ ಜೋರಾಗಿ ನಡೀತಾ ಇದೆ. ಮಾತನ್ನ ಕೊಟ್ಟಿದ್ದೀರಿ, ಅದನ್ನ ಉಳಿಸ್ಕೊಳ್ಳಿ ಅನ್ನೋ ಮಾತು. ಅಧಿಕಾರ ಹಸ್ತಾಂತರದ ಬಗ್ಗೆ ಡಿಕೆ ಶಿವಕುಮಾರ್ ವಾದ. ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದಾರೆಂದು ಡಿಕೆ ಅವರು ವಾದಿಸುತ್ತಿದ್ದಾರೆ. ಖರ್ಗೆ ನಾಯಕರ ಸಮ್ಮುಖದಲ್ಲೇ ಮಾತು ಕೊಟ್ಟಿದ್ದಾರೆ. ಆ ಮಾತನ್ನ ಉಳಿಸಿಕೊಳ್ಳುವಂತಹ ದೊಡ್ಡ ಜವಾಬ್ದಾರಿ ಸಿದ್ದರಾಮಯ್ಯನವರ ಮೇಲಿದೆ. ಡಿಕೆ ಸುರೇಶ್ ತಲೆ ಮೇಲೆ ಕೈಯಿಟ್ಟು ಮಾತು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತು ಕೊಟ್ಟಿದ್ದಾರೆ. ಸಿಎಂ ಕೊಟ್ಟ ಮಾತಿಗೆ ಡಿಕೆ ಸುರೇಶ್ ಸಾಕ್ಷಿ ಇದ್ದಾರೆ. ಬೇರೆ ನಾಯಕರ ಮುಂದೆ ಮಂಡಿಸಿರುವಂತಹ ಡಿಕೆ ಶಿವಕುಮಾರ್ ಅವರು ಅಂದ್ರೆ ಎಲ್ಲ ವಿಚಾರಗಳನ್ನ ಅವತ್ತು ಅಧಿಕಾರ ಹಸ್ತಾಂತರದ ಬಗ್ಗೆ ಏನೆಲ್ಲ ಪ್ರಸ್ತಾಪ ಆಯಿತು, ಒಡಂಬಡಿಕೆ ಆಯಿತು ಅನ್ನೋದ್ರ ಬಗ್ಗೆ ಉಳಿದಂತಹ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಡಿಕೆ ಸುರೇಶ್ ಅವರ ತಲೆ ಮೇಲೆ ಕೈ ಇಟ್ಟು ಸಿದ್ದರಾಮಯ್ಯನವರು ಅಧಿಕಾರವನ್ನ ಬಿಟ್ಕೊಡ್ತೀನಿ ಅಂತ ಪ್ರಮಾಣವನ್ನ ಮಾಡಿದ್ದಾರೆ. ಆಣೆ ಪ್ರಮಾಣ ಆಗಿದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಖರ್ಗೆ ಅವರ ಬಳಿಯೂ ಕೂಡ ಇದೇ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೆನಪು ಮಾಡ್ತಾರೆ. ದೆಹಲಿಯ ಖರ್ಗೆ ಅವರ ನಿವಾಸದಲ್ಲಿ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಇದನ್ನ ಮಗದೊಮ್ಮೆ ಪ್ರಸ್ತಾಪಿಸ್ತಾರೆ.